ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ಬೀದರ್ ಜಿಲ್ಲೆಯ ವಿಶ್ವವಿದ್ಯಾಲಯದಲ್ಲಿ ವಾಣಿಜ್ಯ ವಿಭಾಗದಿಂದ ಅರ್ಥಶಾಸ್ತ್ರ ವಿಷಯವನ್ನು ಅರ್ಥಶಾಸ್ತ್ರದ ಉಪನ್ಯಾಸಕರಿಗೆ ಬೋಧಿಸಲು ಅನುಮತಿ ಕೋರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಒಂದಿಲ್ಲ ಒಂದು ಎಡವಟ್ಟುಗಳನ್ನ ಮಾಡಿಕೊಂಡು ಬರ್ತಾ ಇದೆ ಅಂತಕ್ಕಂಥ ಮಾತನ್ನ ಅಲ್ಲಿನ ಉಪನ್ಯಾಸಕರು ಹೇಳ್ತಾ ಇದ್ದಾರೆ. ಬಿಕಾಂ ಮತ್ತು ಬಿಎ ಪದವಿಯಲ್ಲಿ ಕೋರ್ಸ್ಗಳಲ್ಲಿ ಅರ್ಥಶಾಸ್ತ್ರ ವಿಷಯವನ್ನು ವಾಣಿಜ್ಯ ವಿಭಾಗದ ಉಪನ್ಯಾಸಕರು ಬೋಧಿಸುತ್ತಿದ್ದಾರೆ. ಆದರೆ ಅವರನ್ನ ಕೈಬಿಟ್ಟು ಅರ್ಥಶಾಸ್ತ್ರ ಉಪನ್ಯಾಸಕರನ್ನೇ ಬೋಧಿಸಲು ಅನುಮತಿ ಕೊಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಅರ್ಥಶಾಸ್ತ್ರ ಉಪನ್ಯಾಸಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸುಚಿತಾನಂದ್ ಅವರು ತಮ್ಮ ಮನವಿಯನ್ನ ಕುಲಪತಿಗಳಿಗೆ ನೀಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಬೀದರ್ ಜಿಲ್ಲೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿರುವಂತಹ ಈ ಅರ್ಥಶಾಸ್ತ್ರ ಉಪನ್ಯಾಸಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಸುಚಿತಾನಂದ್ ಎಂ ಮಲ್ಕಾಪುರಿ ಅವರ ತಮ್ಮ ಅಧೀನದಲ್ಲಿ ಬರ್ತಕ್ಕಂಥ ರಾಜ್ಯದ ಎಲ್ಲ ಬೇರೆಗಳಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರೇ ಅರ್ಥಶಾಸ್ತ್ರ ವಿಷಯನ ಹೇಳ್ತಾರೆ. ಆದರೆ ಇಲ್ಲಿ ವಾಣಿಜ್ಯ ವಿಭಾಗದ ಅರ್ಥಶಾಸ್ತ್ರ ಉಪನ್ಯಾಸಕರು ಕರೆದುಕೊಂಡು ಬಂದು ಇಲ್ಲಿ ಒಂದು ತರ ತಾರತಮ್ಯ ಮಾಡ್ತಾ ಇದ್ದಾರೆ. ಇದನ್ನು ಕೈ ಬಿಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಒಂದು ವೇಳೆ ಈ ಒಂದು ಕುಲಪತಿಗಳು ಅದನ್ನೇ ಮುಂದುವರಿಸಿಕೊಂಡು ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಬರ್ತಕ್ಕಂಥ ಈ ಮೌಲ್ಯಮಾಪನವನ್ನ ಬಹಿಷ್ಕಾರ ಮಾಡುತ್ತೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ಗಮನ ಹರಿಸೋಣ. आवाज दो, आवाज दो, आवाज दो, आवाज दो. अर्थशास्त्र विषयಕ್ಕೆ अर्थशास्त्र विषयಕ್ಕೆ ಜಯವಾಗಲಿ 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 ಜಯವಾಗಲಿ. आवाज दो, आवाज दो, आवाज दो, आवाज दो. अर्थशास्त्र विषयಕ್ಕೆ अर्थशास्त्र विषयಕ್ಕೆ ಜಯವಾಗಲಿ 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 ಜಯವಾಗಲಿ. ವಿದ್ಯಾಲಯದ ಉಪಕುಲಪತಿಗಳೇ ಮತ್ತು ಮೌಲ್ಯಮಾಪನದ ರಿಜಿಸ್ಟ್ರಿಗಳೇ, ಆಡಳಿತ ವಿಭಾಗದ ರಿಜಿಸ್ಟ್ರರೇ, ಇಂದಿನ ದಿವಸ ಅರ್ಥಶಾಸ್ತ್ರದ ವಿಷಯ ಬೋಧನೆ ಮಾಡೋ ಕುರಿತು ಸುಮಾರು 4 ತಿಂಗಳಿಂದ ಮಾನ್ಯ ಕುಲಪತಿಗಳಲ್ಲಿ ನಾವು ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಇವತ್ತು ನಾವು ಒಂದು ದಿವಸದ ಸಾಂಕೇತಿಕ ಧರಣಿನ ಕೂಡಬೇಕಂತ ನಿರ್ಧಾರ ಮಾಡಿದಾಗ ಮುಂಚಿತವಾಗಿ ಅವರು ಕೂಡ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ. ಹಾಗಾಗಿ ಇವತ್ತು ನಮಗೆ ಒಂದು ನ್ಯಾಯ ಸಿಗ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಏನಂದರೆ ಅರ್ಥಶಾಸ್ತ್ರ ವಿಷಯ ಯಾರು ಬೋಧನೆ ಮಾಡಬೇಕು, ಅರ್ಥಶಾಸ್ತ್ರ ವಿಷಯವನ್ನು ಮತ್ತು ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕರು ನಿಬ್ಬರನ್ನು ಕರೆಸಿಕೊಂಡು ನಾವೊಂದು ಮನವರಿಕೆ ಮಾಡ್ತೀವಿ, ಅದಕ್ಕೆ ನಿಮಗೆ ನ್ಯಾಯಯುತವಾಗಿ ನ್ಯಾಯ ಒದಗಿಸ್ಕೊಡ್ತೀವಿ ಅಂತಕ್ಕಂಥ ಹೇಳಿದ್ರಿಂದ ನಾವೊಂದು ಇವತ್ತಿನ ಈ ಒಂದು ದಿನದ ಸಾಂಕೇತಿಕ ಧರಣಿ ಏನಿದೆ, ನಾವು ಎಲ್ಲ ನಮ್ಮ ಅರ್ಥಶಾಸ್ತ್ರ ವಿಭಾಗದ ಒಂದು ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳ ಮನವಿ ಮೇರೆಗೆ ಸರ್ ನಾವು ಇವತ್ತು ಧರಣಿಯನ್ನು ವಾಪಸ್ ತಗೊಳ್ಳೋಣ. ಯಾಕಂತಂದರೆ ಕುಲಪತಿಗಳು ಮತ್ತು ರಿಜಿಸ್ಟ್ರಿಗಳು ಕೂಡ ನಮಗೆ ಹೇಳಿದ್ದಾರೆ, ನಿಮ್ಮ ಏನು ಡಿಮ್ಯಾಂಡ್ ಇದೆ ಅದನ್ನು ನಾವು ಬಗೆಹರಿಸ್ತೀವಿ. ಎರಡೂ ವಿಭಾಗಗಳನ್ನು ಕೂಡಿಸಿಕೊಂಡು ನಾವು ಇಬ್ಬರಿಗೆ ನ್ಯಾಯಯುತವಾಗಿ ನಾವು ಕೊಡ್ತೀವಿ ಅಂತ ಹೇಳೋದ್ರಿಂದ ಇವತ್ತು ನಾವು ಇದೊಂದು ಸಾಂಕೇತಿಕ ಧರಣಿಯನ್ನು ವಾಪಸ್ ತಗೋತಾ ಇದ್ದೀವಿ ಅಂತಕ್ಕಂಥ ಮಾತು ಈ ಎಲ್ಲರ ಎದುರು ಮುಂದೆ ನಾವು ಹೇಳೋಕ್ಕೆ ಮನಪೂರ್ವಕವಾಗಿ ಇಚ್ಛೆ ಪಡ್ತಿದ್ದೀವಿ. ಇದರ ಕುರಿತು ಮಾನ್ಯ ಕುಲಪತಿಗಳನ್ನು ಎರಡು ಮಾತಾಡಬೇಕಂತೇಳಿ, ನನ್ನ ಹೆಸರು ಡಾಕ್ಟರ್ ಜಯಕುಮಾರ್ ಶಿಂದೆ ಅಂತೇಳಿ, ಬೀದರ್ ಜಿಲ್ಲೆಯ ಅರ್ಥಶಾಸ್ತ್ರ ಪ್ರಾಧ್ಯಾಪಕದ ಸಂಘದ ಅಧ್ಯಕ್ಷನಾಗಿರ್ತೇನೆ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಟುಕೊಪ್ಪದಲ್ಲಿ ಪ್ರಾಂಶುಪಾಲರ್ ಆಗಿ ಸೇವೆ ಸಲ್ಲಿಸಿದ್ದೇನೆ ಅಂತೇಳಿ ಈ ವಿಶ್ವವಿದ್ಯಾಲಯ ಬೀದರ್ ಅಧ್ಯಾಪಕರ ಸಂಘದಿಂದ ಒಂದು ದಿವಸ ನಾವು ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವತಂತ್ರ ಬಂದಂದಿನಿಂದಲೂ ಕೂಡ ರಾಜ್ಯ ಶಿಕ್ಷಣ ನೀತಿಯಲ್ಲಿ ವಾಣಿಜ್ಯ ಶಾಸ್ತ್ರದಲ್ಲಿ ಅರ್ಥಶಾಸ್ತ್ರದ ಒಂದು ವಿಷಯವನ್ನು ಕಡ್ಡಾಯವಾಗಿತ್ತು. ಆಮೇಲೆ ರಾಷ್ಟ್ರೀಯ ಶಿಕ್ಷಣ ನೀತಿ NEP ಬಂದ ಮೇಲೆ ಅದಕ್ಕೆ ಅವಕಾಶ ಇರಲಿಲ್ಲ, ಹಾಗೆ ನಾವು ಕೂಡ ಆ ಬೇಡಿಕೆ ಇಡಲಿಲ್ಲ. ಪುನಃ ಹೊಸ ಸರ್ಕಾರ ಬಂದಾಗ SEP
ರಾಜ್ಯ ಸರ್ಕಾರದ ಒಂದು ನೀತಿ ಜಾರಿಗೆ ಬಂದ ಮೇಲೆ ಹಿಂದಿನಿಂದಲೂ ಕೂಡ ಏನು ಅರ್ಥಶಾಸ್ತ್ರದ ಒಂದು ವಿಷಯ ಇತ್ತು ಅದನ್ನು ಪುನಃ ನಮಗೆ ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಮಾನ್ಯ ಕುಲಸಚಿವರು ಮತ್ತು ಕುಲಪತಿಗಳಲ್ಲಿ ಇಟ್ಟಿದ್ದೀವಿ. ಆದರೆ ವಾಣಿಜ್ಯಶಾಸ್ತ್ರದ BOS ಚೇರ್ಮನ್ ಅವರು ಕೂಡ ನಮ್ಮ ಪಠ್ಯಕ್ರಮವನ್ನು ಇಟ್ಕೊಂಡು ಅವರೇ ಬೋಧನೆ ಮಾಡಬೇಕು ಅಂತಕ್ಕಂಥ ಒಂದು ವಿಶೇಷ ಸೂಚನೆಯನ್ನು ಕೊಟ್ಟು ನಮ್ಮ ಅರ್ಥಶಾಸ್ತ್ರದ ಅಧ್ಯಾಪಕ ಬಾಂಧವರಿಗೆ ಅನ್ಯಾಯ ಮಾಡಿದ್ದಾರೆ. ನಮ್ಮ ಒಂದು ಕಾರ್ಯಭಾರವನ್ನು ಕಸಿದುಕೊಂಡಿದ್ದಾರೆ. ಆ ಅನ್ಯಾಯದ ವಿರುದ್ಧ ನಾವು ಹಲವು ಮನವಿ ಪತ್ರಗಳನ್ನು ಕೊಟ್ಟು ಇವತ್ತ ಸಾಂಕೇತಿಕ ಧರಣಿ ಮಾಡುವುದರ ಮೂಲಕ ನಮ್ಮ ನ್ಯಾಯವನ್ನು ಪಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಮಾಡಿದಂಥ ಒಂದು ಕೆಲಸವನ್ನು ಮಾಡದೆ ವಿಶ್ವವಿದ್ಯಾಲಯ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿರುವುದರಿಂದ ಅದನ್ನು ಎಚ್ಚರಿಕೆ ಕೊಡ್ತಕ್ಕಂಥ ಒಂದು ದೃಷ್ಟಿಯಿಂದ ನಮ್ಮ ಎಲ್ಲ ಅಧ್ಯಾಪಕರ ಸಂಘದ ಸರ್ವಾನುಮತಿಯಿಂದ ನಾವು ನಿರ್ಣಯ ತೆಗೆದುಕೊಂಡು ಇವತ್ತು ಸಾಂಕೇತಿಕ ಧರಣಿ ಮಾಡಿದ್ದೀವಿ. ಈಗಾಗಲೇ ಮೌಲ್ಯಮಾಪನ ನಾವು ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಮನವಿ ಪತ್ರದಲ್ಲಿ ನಾವು ನೀಡಿದ್ದೀವಿ. ಆದರೆ ಕಾಮರ್ಸ್ ಮತ್ತು ಎಕನಾಮಿಕ್ಸ್ BOS ಚೇರ್ಮನು ಮತ್ತು ಎಲ್ಲ ಪದಾಧಿಕಾರಿಗಳನ್ನು ಕರೆದು ನಾವು ತಕ್ಷಣ ಸಮಸ್ಯೆ ಬಗೆಹರಿಸ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆ ಕೊಟ್ಟ ಮೇಲೆ ನಮ್ಮ ಎಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ತಾತ್ಕಾಲಿಕವಾಗಿ ನಾವು ಮೌಲ್ಯಮಾಪನ ಕೆಲಸ ಮಾಡ್ತೇವೆ. ಇನ್ನು ಅದು ಸಂಪೂರ್ಣವಾಗಿ ಮೌಲ್ಯಮಾಪನ ನಾವು ಮಾಡೋದಿಲ್ಲ. ಅಲ್ಲಿ ಸಮಸ್ಯೆ ಬಗೆಹರಿದಾಗ ಮಾತ್ರ ಆ ಮೌಲ್ಯಮಾಪನದ ಕೆಲಸ ಪೂರ್ತಿ ಆಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಾನು ಡಾಕ್ಟರ್ ಸುಚಿತಾನಂದ್ ಕೆ ಮಲ್ಕಾಪುರೆ, ಸಹ ಪ್ರಾಧ್ಯಾಪಕರು, ಗೌರ್ಮೆಂಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೀದರು ಮತ್ತು ಈ ಅರ್ಥಶಾಸ್ತ್ರ ಅಧ್ಯಾಪಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.